ಅಲ್ಲ. ಆದರೆ ಅರ್ಥ ಆಗುವಂಥ ನಿಮ್ಮಂಥವ್ರಿಗೋಸ್ಕರ ಹೇಳ್ತೀನಿ, 99ನೇ ಅಮೆಂಡ್ಮೆಂಟು, ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಅಮೆಂಡ್ಮೆಂಟು, ಸುಪ್ರೀಂ ಕೋರ್ಟ್ ಟಕ್ ಆಫ್ ಆಯಿತು, ಬಿಟ್ಟು ನಾವು ಸುಪ್ರೀಂ ಕೋರ್ಟ್ ಹತ್ರ ನಾವು ಏನೇನೋ ಮಾಡೋಕ್ಕೆ ಹೋಗಲಿಲ್ಲ. ಏನೇನೋ ಮಾಡೋದನ್ನ ಹೇಳ್ತೀನಿ ಆಮೇಲೆ ಅಂತಾನೆ. ಸುಪ್ರೀಂ ಕೋರ್ಟನ್ನು ಹ್ಯಾಂಡಲ್ ಮಾಡೋಕ್ಕೆ ಹೋಗಲಿಲ್ಲ, ಬಿಟ್ಟು ಸುಪ್ರೀಂ ಕೋರ್ಟ್ ಯಾವಾಗ ಒಪ್ಪುತ್ತೋ ಅವಾಗ ನಾವು ಇದನ್ನು ಮಾಡ್ತೀವಿ ಅಂತ. 100ನೇ ಅಮೆಂಡ್ಮೆಂಟು, ಬಾಂಗ್ಲಾ ಬಾರ್ಡರ್ನಲ್ಲಿ ಕೆಲವು ಪಾರ್ಸೆಲ್ ಆಫ್ ಲ್ಯಾಂಡ್, ಕೆಲವು ಜಾಗ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡ್ರೆ ನಮ್ಮ ಸೀಮೆ ಕ್ಲಿಯರ್ ಆಗೋದು. ಅದಕ್ಕೋಸ್ಕರ ಕೆಲವನ್ನ ಅವ್ರಿಗೆ ಕೊಟ್ಟು ಕೆಲವನ್ನ ನಾವು ತಗೊಂಡು ನಮ್ಮ ಬಾರ್ಡರ್ ಏನಿದೆ ಅದನ್ನ ನಾವು ಸ್ಟ್ರೈಟ್ ಮಾಡ್ಕೊಂಡು 100th ಅಮೆಂಡ್ಮೆಂಟು. 101ನೇ ಅಮೆಂಡ್ಮೆಂಟು, GST ಅಮೆಂಡ್ಮೆಂಟು. 102ನೇ ಅಮೆಂಡ್ಮೆಂಟು, OBC ಕಮಿಷನ್ಗೆ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಇರಲಿಲ್ಲ. 103ನೇ ಅಮೆಂಡ್ಮೆಂಟು, EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10%, ಇದು ಬ್ರಾಹ್ಮಣರಿಗೆ ಕೊಂಕಣಿಗರಿಗೆ ಅಂತ ಹೇಳಿದ್ರು. 124 ಜಾತಿಗಳಿಗೆ ಈ ದೇಶದಲ್ಲಿ ಇಲ್ಲ, ರಿಸರ್ವೇಶನ್ ಇಲ್ಲ. 124 ಕಮ್ಯುನಿಟೀಸ್, ದೇಶದ ಯಾವ ರಾಜ್ಯದಲ್ಲೂ ಕೂಡ ಅವರಿಗೆ ರಿಸರ್ವೇಶನ್ ಇಲ್ಲ. ಬರೀ ಕೇಂದ್ರ ಸರ್ಕಾರದಲ್ಲ, ದೇಶದ ಯಾವುದೇ ರಾಜ್ಯದಲ್ಲೂ ಅವರಿಗೆ ರಿಸರ್ವೇಶನ್ ಇಲ್ಲ. ಹಾಗೆ ರಿಸರ್ವೇಶನೇ ಇಲ್ಲದೆ ಇರತಕ್ಕಂಥ 124 ಜಾತಿಗಳಿಗೆ ಸರ್ಕಾರಿ ನೌಕರಿಗಳಲ್ಲಿ 10% ರಿಸರ್ವೇಶನ್ ಕೊಡ್ತಕ್ಕಂಥ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಮೆಂಡ್ಮೆಂಟ್. 104ನೇದು SC/ST ರಿಸರ್ವೇಶನ್ ಏನಿದೆ ಅದನ್ನ ಇನ್ನು 25 ವರ್ಷ, ಅಂಬೇಡ್ಕರ್ ಅದನ್ನ 25 ವರ್ಷಕ್ಕೆ ಇಟ್ಟಿದ್ರು, ಹಾಗೆ ವಿಸ್ತರಿಸಬೇಕಾಗಿತ್ತು, ಹಾಗೆ ಅದನ್ನು ವಿಸ್ತರಿಸಿದ ಒಂದ್ಸಲ. 105ನೇ ಅಮೆಂಡ್ಮೆಂಟು, OBC ಜಾತಿ ಯಾರು ಅಂತ ನಿರ್ಧಾರ ಮಾಡೋ ಅಧಿಕಾರ ರಾಜ್ಯಗಳಿಗೆ ಇರಲಿಲ್ಲ, ಕೊಡ್ಲಿಲ್ಲ ಕಾಂಗ್ರೆಸ್. ಬ್ರೂಟ್ ಮೆಜಾರಿಟಿ ಇತ್ತು, 2/3 ಮೆಜಾರಿಟಿ ಇತ್ತು ತುಂಬಾ ಕಾಲಗಳ. ರಾಜ್ಯಗಳಲ್ಲಿ 26-27 ರಾಜ್ಯಗಳಲ್ಲಿ ಆಳ್ವಿಕೆಯಲ್ಲಿ ಇದ್ರು, ನಾರ್ತ್ ಈಸ್ಟ್ ನ ಕೆಲವು ರಾಜ್ಯಗಳನ್ನ ಬಿಟ್ಟು ಕೊಟ್ಟಿರ್ಲಿಲ್ಲ. 105ನೇ ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಮಾಡಿದ್ದು. ಪವರ್ ಆಫ್ ಐಡೆಂಟಿಫಿಕೇಶನ್ ಆಫ್ ಕ್ಯಾಸ್ಟ್ ಆಸ್ OBC, ಆ ಅಧಿಕಾರವನ್ನು ನಾವು ರಾಜ್ಯಗಳಿಗೆ ಕೊಟ್ಟು. 106ನೇ ಅಮೆಂಡ್ಮೆಂಟು, ಯಾವುದನ್ನ ನೆಹರು ಆದ್ಯಂತವಾಗಿ ವಿರೋಧಿಸ್ಕೊಂಡು ಬಂದಿದ್ರು, ಆ ಮಹಿಳೆಯರ ಅಧಿಕಾರದ ಮುಂದಿನ ಅಂತ 33% ರಿಸರ್ವೇಶನ್ ಪಾರ್ಲಿಮೆಂಟ್ನಲ್ಲಿ ಮತ್ತು ಲೆಜಿಸ್ಲೇಚರ್ಲಿ. ಇದು 106ನೇ ಅಮೆಂಡ್ಮೆಂಟು. ನೀವೇ ಹೇಳಿ, ಇದರಲ್ಲಿ ಇದನ್ನ ಸಂವಿಧಾನವನ್ನು ಬದಲಾಯಿಸ್ತಕ್ಕಂಥ ಯಾವ ಅಮೆಂಡ್ಮೆಂಟ್ ಇದೆ ಇದರಲ್ಲಿ? ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನ ಯೋಚನೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಯಾಕೆ ಕೊಟ್ಟಿದ್ರು ಅನ್ನೋದನ್ನ ರಾಜ್ಯ ವಿವರಿಸಿದ್ದಾರೆ ಒಂದ್ಸಲ. ಇದರಲ್ಲಿ ಒಂದು ಅಮೆಂಡ್ಮೆಂಟ್ ನರೇಂದ್ರ ಮೋದಿ ಸರ್ಕಾರ ಇದನ್ನ ದುರುಪಯೋಗ ಮಾಡ್ಕೊಂಡು ಮಾಡಿದೆ ಅನ್ನುವಂಥದ್ದನ್ನು ಹೇಳಿ ಒಂದ್ಸಲಿ. ಯಾರು ಬೇಕಾದ್ರೂ ಹೇಳ್ಬೋದು, ಆಮೇಲೆ ಕಾರ್ಯಕ್ರಮ ಮುಗಿದ ನಂತರ ನಾವು ಅದನ್ನು ಸರಿ ಮಾಡ್ಕೊಳಕ್ ತಯಾರಿದೀವಿ ತರ್ಕಬದ್ಧವಾಗಿದ್ರ ಅಂತ.